ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ. ನೂತನ ವರ್ಷವನ್ನ ಸೇಫ್ ಆಗಿ ಆಚರಿಸಿ. ಬೆಂಗಳೂರು ಪೊಲೀಸರ ಅಭಿಯಾನದಲ್ಲಿ ಚಿತ್ರರಂಗದ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಬೆಂಗಳೂರು ನಾಗರಿಕರಿಗೆ ಸಿಎಂ, ನಟ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಚಿತ್ರದ ನಟರು ಸಂದೇಶವನ್ನು ಕೊಟ್ಟಿದ್ದಾರೆ. ಹೊಸ ವರ್ಷ ಪ್ರತಿ ವರ್ಷವೂ ಕೂಡ ಬರುತ್ತೆ, ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸಂಭ್ರಮದಲ್ಲಿ ಮೈ ಮರೆಯೋದು ಬೇಡ, ಸಂಭ್ರಮದಲ್ಲಿ ಅನಾಹುತಗಳಾಗೋದು ಬೇಡ ಅನ್ನೋದು ಗಣ್ಯರ ಸಂದೇಶ. ಸಂಭ್ರಮದಿಂದ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ನಗರವು ತನ್ನ ಸಂಸ್ಕೃತಿ, ಆತ್ಮೀಯತೆ, ಶಿಸ್ತು ಮತ್ತು ಒಗ್ಗಟ್ಟಿನ ಮನೋಭಾವವನ್ನು ಮತ್ತೊಮ್ಮೆ ಜಗತ್ತಿಗೆ ತೋರಿಸುತ್ತಿದೆ. ಈ ಹಬ್ಬದ ಸಮಯದಲ್ಲಿ ಪ್ರತಿಯೊಬ್ಬ ನಾಗರಿಕರ ಸುರಕ್ಷತೆಯನ್ನು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿಟಿ ಎಂಬ ಅಭಿಯಾನವನ್ನು ಆರಂಭಿಸಿರುವುದನ್ನು ನಾನು ಹರ್ಷದಿಂದ ಸ್ವಾಗತಿಸುತ್ತೇನೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷ ಬರ್ತಾ ಇದೆ. ಸೊ ಸಾಕಷ್ಟು ಪಾರ್ಟಿಗಳು ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮಾಡಿ ಲಿಮಿಟೇಷನ್ಸ್ ಇವೆ. ಬಟ್ ಈ ಡ್ರಗ್ಸ್ ಅಂತ ವಸ್ತುಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಮಾಡಲೇಬೇಡಿ. ಕಾನೂನು ಅಪರಾಧ ಅಂತ ನಿಮ್ಗೆ ಗೊತ್ತು. ಸಪೋಸ್ ಇದರಲ್ಲಿ ಯಾರಾದರೂ ಮಾರೋರು ಕಂಡ್ರೆ, ಇಲ್ಲಾಂದರೆ ತಗೊಳ್ಳೋ ಕಂಡ್ರೂ ದಯವಿಟ್ಟು 1933ಗೆ ಕಂಪ್ಲೇಂಟ್ ಮಾಡಿ. ಯಾಕಂದರೆ ಇಟ್ಸ್ ಡೇಂಜರಸ್ ಫಾರ್ ಯರ್ ಹೆಲ್ತ್. ಯಾಕಂದ್ರೆ ನಾವು ಹೊಸ ವರ್ಷ ಬರೋದು ಹೊಸತನವನ್ನು ಕಾರಣಕ್ಕೆ ಈ ರೀತಿ ಒಂದು ಸ್ಮಾಲ್ ಥಿಂಗ್ಸ್ ಎಂಜಾಯ್ಮೆಂಟ್ ಕಾಣಕ್ಕಾಗಲ್ಲ. ಏನೇ ಮಾಡಿದ್ರು ಫ್ಯಾಮಿಲಿ ಜೊತೆಯಲ್ಲಿ ಎಂಜಾಯ್ ಮಾಡಿ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ರಮ್ ನಾರ್ತ್. ದಯವಿಟ್ಟು ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್. ಹಾಯ್ ದೇರ್. 2025 ಹೋಗಿದೆ ಗೊತ್ತಾಗಿಲ್ಲಲ್ಲ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ರೆಡಿ ಆಗ್ತಿದ್ದೀರಾ? ಎಕ್ಸಲೆಂಟ್. ಹೊಸ ವರ್ಷನ ಸಂಭ್ರಮಿಸೋಣ, ಆ ಸಂಭ್ರಮವನ್ನು ಸುರಕ್ಷಿತವಾಗಿ ಆಚರಿಸೋಣ. ಬೆಂಗಳೂರು ನಗರ ಪೊಲೀಸ್ ಅವರು ಮುಖ್ಯವಾಗಿ ಹೆಣ್ಮಕ್ಕಳ ಸುರಕ್ಷತೆಗಾಗಿ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸೇಫ್ಟಿ ಐಲ್ಯಾಂಡ್ಸನ್ನು ಸ್ಥಾಪಿಸಿದ್ದಾರೆ, ನೆರವು ಕೇಂದ್ರಗಳನ್ನು ನಿರ್ಮಿಸಿದ್ದಾರೆ. ನಾವು ಬೆಂಗಳೂರು ಪೊಲೀಸ್ ಜೊತೆ ಕೈ ಜೋಡಿಸೋಣ, ನಮ್ಮ ಹೆಣ್ಮಕ್ಕಳನ್ನು ಗೌರವಿಸೋಣ. ಸೊ ಲೆಟ್ಸ್ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ. ಯಾವುದೇ ಗಲಾಟೆ, ನ್ಯೂಸೆನ್ಸ್ ಕಂಡ್ರೆ 112ಗೆ ಕರೆ ಮಾಡಿ. ಅಡ್ವಾನ್ಸ್ ವಿಶಸ್ ಫಾರ್ ಅ ಸ್ಪ್ಲೆಂಡಿಡ್ ನ್ಯೂ ಇಯರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. 2025 ಎಷ್ಟು ಬೇಗ ಹೋಯಿತು, 2026 ಬಂದೇ ಬಿಡ್ತು. ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ, ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗಲೂ ಶ್ರಮ ಪಡ್ತಿರ್ತಾರೆ. ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ. ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ. ಎಲ್ಲಿಯಾದ್ರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಒಂದೇ ಒಂದು ಫೋನ್ ಕಂಡ್ರಿ, 112 112ಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ. ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ, ಬಹಳ ಸಂಭ್ರಮದಿಂದ, ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ. ಬನ್ನಿ, ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಮಾಡುವಂತ ಸಮಯ. ಆ್ಯಂಡ್ ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಸೊ ಎಲ್ಲರೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಸೊ ಈ ಸೆಲೆಬ್ರೇಷನ್ ರೆಸ್ಪಾನ್ಸಿಬಲ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ನಮ್ಮ ಹೆಣ್ಣುಮಕ್ಳುಗಳನ್ನ ಫಸ್ಟ್ ಗೌರವಿಸೋಣ. ಸೊ ಅದಕ್ಕೋಸ್ಕರ ಈ ವರ್ಷ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ಗಳನ್ನ ಸ್ಥಾಪಿಸಿದ್ದಾರೆ, ಪ್ಲಸ್ ನೆರವು ಕೇಂದ್ರಗಳನ್ನ ನಿರ್ಮಿಸಿದ್ದಾರೆ. ಸೊ ಏನೇ ಒಂದು ಅಹಿತಕರ ಘಟನೆಗಳಾಗ್ಬೋದು ಅಥವಾ ನ್ಯೂಸೆನ್ಸ್ಗಳಾಗ್ಬೋದು ನಿಮಗೆ ಕಂಡು ಬಂದರೆ 112ಗೆ ಕರೆ ಮಾಡಿ, ನಿಮಗೆ ನೆರವು ಸಿಗುತ್ತೆ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಪ್ಲೀಸ್ ಸೆಲೆಬ್ರೇಟ್ ದಿಸ್ ನ್ಯೂ ಇಯರ್ ರೆಸ್ಪಾನ್ಸಿಬಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಬೆಂಗಳೂರು. ನಾನು ಸೀಮಾಂತ್ ಕುಮಾರ್ ಸಿಂಗ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್. ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸಬೇಡಿ. ಹೊಸ ವರ್ಷ ಆಚರಣೆ ಇರಲಿ ಅಥವಾ ಬೇರೆ ಇನ್ನಿತರ ಸಂದರ್ಭದಲ್ಲಿ ಇರಲಿ, ಡ್ರಂಕ್ ಅಂಡ್ ಡ್ರೈವಿಂಗ್ ಬಗ್ಗೆ ಪೊಲೀಸ್ ಬಹಳ ಕಟ್ಟುನಿಟ್ಟಿಯಾಗಿ ಕ್ರಮ ತಗೊಳ್ತಾ ಇದ್ದೀವಿ. ಇತ್ತೀಚೆಗೆ ಕಳೆದ 5 ದಿವಸದಲ್ಲಿ ಮಾತ್ರ 2,000ಕ್ಕಿಂತ ಜಾಸ್ತಿ ಕೇಸಸ್ ನಾವು ಬುಕ್ ಮಾಡಿದ್ದೀವಿ. ಸೊ ನಿಮ್ಮ ಹೊಸ ವರ್ಷ ಆಚರಣೆಯಲ್ಲಿ ನಿಮಗೆ ಬೇಕಾದರೆ ಕ್ಯಾಬ್ ಸರ್ವಿಸಸ್ ತಗೊಳ್ಳಿ, ಇಲ್ಲಾಂದರೆ ಚಾಲಕ ನೇಮಿಸಿ ಜವಾಬ್ದಾರಿಯಿಂದ ಹೊಸ ವರ್ಷ ಆಚರಿಸಿ. ಹಾಗೂ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯ. ಪಬ್ಗೋದ್ರೆ ಸೆಲೆಬ್ರೇಷನ್ನು ಅಂತಲ್ಲ, ಬಾರ್ಗೋದ್ರೆ ಸೆಲೆಬ್ರೇಷನ್ನು ಅಂತಲ್ಲ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಕೂಡ ಸೆಲೆಬ್ರೇಟ್ ಮಾಡಿದರೆ ಸಂಭ್ರಮಾಚರಣೆಯನ್ನು ಮಾಡಬಹುದು. ಹೊಸ ವರ್ಷವನ್ನು ಕೂಡ ಬರಮಾಡ್ಕೊಳ್ಬಹುದು. ಹೋಗೋರ್ಗೇನು ಅಭ್ಯಂತರ ಇಲ್ಲ, ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ.